ಶಿವರಾತ್ರಿ ದಿನ ಉಪವಾಸ ಮಾಡೋದು ಯಾಕೆ? ಇದು ಕೇವಲ ಭಕ್ತಿ ವಿಷಯನಾ ಅಥವಾ ಇದರ ಹಿಂದೆ ಆಯುರ್ವೇದದ ವಿಜ್ಞಾನ ಕೂಡ ಇದೆಯಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಯುರ್ವೇದ ವೈದ್ಯ ಮತ್ತು ನೀವು ನೋಡುತ್ತಿರುವುದು ಡಾಕ್ಟರ್ ಆಯು ಕೇರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇಂದು ನಾವು ತಿಳಿದುಕೊಳ್ಳೋಣ ಶಿವರಾತ್ರಿ ಉಪವಾಸ ಮತ್ತು ಆಯುರ್ವೇದದ ನಿಜವಾದ ಸಂಬಂಧ ಏನು ಅಂತ. ಉಪವಾಸ ಎಂದರೆ ಉಪ ಪ್ಲಸ್ ವಾಸ ಅಂದರೆ ದೇವರ ಸಮೀಪದಲ್ಲಿ ವಾಸಿಸುವುದು ಅಂತ. ಆಯುರ್ವೇದದಲ್ಲಿ ಉಪವಾಸವನ್ನು ಲಂಘನ ಚಿಕಿತ್ಸಾ ಅಂತ ಹೇಳಿ ಕರಿತೀವಿ. ಅಂದರೆ ದೇಹವನ್ನು ಹಗುರ ಮಾಡುವಂತಹ ಒಂದು ವಿಧಾನ. ಮಹಾಶಿವರಾತ್ರಿ ದಿನ ಭಕ್ತರು ಭಗವಾನ್ ಶಿವನ ಆರಾಧನೆಗಾಗಿ ಉಪವಾಸವನ್ನು ಮಾಡ್ತಾರೆ. ಉಪವಾಸವು ಇಂದ್ರಿಯ ನಿಯಂತ್ರಣ ಮತ್ತು ಮನಸ್ಸಿನ ಶುದ್ಧೀಕರಣದ ಸಂಕೇತವಾಗಿದೆ. ಈ ದಿನ ಜಾಗರಣೆ ಮಾಡುವುದು ಅಜ್ಞಾನವನ್ನು ಜಯಿಸುವುದನ್ನು ಸೂಚಿಸುತ್ತೆ. ಆಯುರ್ವೇದದ ದೃಷ್ಟಿಯಿಂದ ಉಪವಾಸವು ಜೀರ್ಣಾಂಗಗಳಿಗೆ ವಿಶ್ರಾಂತಿ ನೀಡಿ ದೇಹದ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ. ಇದು ಮನಸ್ಸಿನ ಸ್ಪಷ್ಟತೆ ಮತ್ತು ಆತ್ಮನಿಯಂತ್ರಣವನ್ನು ಹೆಚ್ಚಿಸುತ್ತೆ. ಫಲ ಆಹಾರ, ಹಾಲು ಮೊದಲಾದ ಲಘು ಆಹಾರಗಳನ್ನು ಸೇವಿಸುವುದು ಶಕ್ತಿಯನ್ನು ಕಾಪಾಡುತ್ತೆ. ನಾವು ದಿನಾಲೂ ಆಹಾರವನ್ನು ಸೇವಿಸ್ತೇವೆ, ಆದರೆ ಜೀರ್ಣ ಅಗ್ನಿ ದುರ್ಬಲವಾದರೆ ಏನಾಗುತ್ತೆ ಅನ್ನೋದಾದರೆ ಅದು ಅಜೀರ್ಣ ಆಗುತ್ತೆ ಅಥವಾ ಆಮ ಅನ್ನೋ ಟಾಕ್ಸಿನ್ಸ್ ಅಂದರೆ ಅದು ವಿಷ ಅಂತಲೇ ಹೇಳ್ಬೋದು, ಅದು ಕೂಡ ಸಂಗ್ರಹ ಆಗೋ ಸಾಧ್ಯತೆ ಇರುತ್ತೆ. ದೇಹದಲ್ಲಿ ಭಾರವಾಗಿರುವಂಥ ಒಂದು ಅನುಭವ ಬರುತ್ತೆ. ಆದರೆ ಅದಕ್ಕೆ ನಾವು ಉಪವಾಸವನ್ನು ಮಾಡಿದಾಗ ಅದು ಅಗ್ನಿ ಅಂದರೆ ನಮ್ಮ ಜೀರ್ಣ ಅಗ್ನಿಯನ್ನು ಹೆಚ್ಚು ಮಾಡುತ್ತೆ. ಆಮ ಅನ್ನೋ ಟಾಕ್ಸಿನ್ಸ್ಗಳನ್ನು ಅದು ಕಡಿಮೆ ಮಾಡುತ್ತೆ, ದೇಹವನ್ನು ಹಗುರ ಅನಿಸೋ ಹಾಗೆ ಮಾಡುತ್ತೆ. ಶಿವರಾತ್ರಿ ಯಾಕೆ ವಿಶೇಷ ಅಂದರೆ, ಶಿವರಾತ್ರಿ ಸಾಮಾನ್ಯವಾಗಿ ಮಾಘ ಅಥವಾ ಪಾಲ್ಗುಣ ಮಾಸದಲ್ಲಿ ಕೃಷ್ಣ ಪಕ್ಷ ಚತುರ್ದಶಿ ದಿನ ಬರುತ್ತೆ. ಶಿವರಾತ್ರಿ ಸಾಮಾನ್ಯವಾಗಿ ಋತುಸಂಧಿ ಸಮಯದಲ್ಲಿ ಬರುತ್ತೆ. ಋತು ಪರಿವರ್ತನೆಯ ಸಮಯದಲ್ಲಿ ದೇಹದಲ್ಲಿ ದೋಷಗಳು ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ನಾವು ಉಪವಾಸ ಮಾಡಿದ್ರೆ ನಮ್ಮಲ್ಲಿರುವಂತಹ ಕಫ ದೋಷ ಏನಿದೆ ಅದು ಕಮ್ಮಿ ಆಗುತ್ತೆ, ದೇಹ ಶುದ್ಧಿ ಆಗುತ್ತೆ, ಹಾಗೆ ಮನಸ್ಸು ಹೆಚ್ಚು ಏಕಾಗ್ರತೆಯನ್ನು ಹೊಂದುತ್ತೆ. ಆದರೆ ಗರ್ಭಿಣಿಯರು, ಡಯಾಬಿಟಿಸ್ ರೋಗಿಗಳು, ದುರ್ಬಲರು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹೀಗಾಗಿ ಶಿವರಾತ್ರಿ ಉಪವಾಸವು ಕೇವಲ ಆಚರಣೆ ಮಾತ್ರವಲ್ಲ, ಅದು ಆತ್ಮಶುದ್ಧಿ ಮತ್ತು ದೇಹ ಶುದ್ಧಿಯನ್ನು ಒಟ್ಟಿಗೆ ನೀಡುವ ಒಂದು ವೈಜ್ಞಾನಿಕ ವಿಧಾನವಾಗಿದೆ. ಸರಿಯಾದ ಉಪವಾಸ ವಿಧಾನ ಏನು ಅಂದರೆ ಬಿಸಿ ನೀರು ಸೇವನೆ, ಫಲ ಆಹಾರ, ಮುಂದಿನ ದಿನ ಲಘು ಆಹಾರದಿಂದ ನಾವು ಉಪವಾಸವನ್ನು ಮುರಿಯೋದು, ಹೆಚ್ಚು ಜಾಗರಣೆ ಮಾಡದೇ ಇರುವುದು, ಇದು ಆರೋಗ್ಯದ ನಿಟ್ಟಿನಲ್ಲಿ ಸರಿಯಾದ ಉಪವಾಸದ ವಿಧಾನ ಆಗಿರುತ್ತೆ. ಆದ್ದರಿಂದ ಶಿವರಾತ್ರಿ ಉಪವಾಸಕ್ಕೂ ಆಯುರ್ವೇದದಲ್ಲೂ ಕೂಡ ಮಹತ್ವ ಇದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಹ್ಯಾಪಿ ಶಿವರಾತ್ರಿ ಟು ಆಲ್.